ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರುವುದು ನಮಗೆಲ್ಲ ತಿಳಿದೈತಿ. ಅಲ್ಲಿ ರಾಮ ಮಂದಿರ ಆಗಬೇಕು ಅಂತಂದ್ರೆ ಅದೆಷ್ಟು ಜನ ಬಲಿದಾನ ಮಾಡಿದರು, ಅದೆಷ್ಟು ಹೋರಾಟ ಮಾಡಿದರು. ಆದ್ರೆ ಎಲ್ಲ ಕಳಂಕಗಳು ಮೀರಿ ಕಾನೂನು ತೊಡಕುಗಳನ್ನ ಪರಿಹರಿಸಿಕೊಂಡು ಈಗ ಅಲ್ಲಿ ರಾಮ ಮಂದಿರ ತಲೆ ಎತ್ತಿ ನಿಂತೈತಿ. ದೋಸ್ತರ, ಮಂದಿರಕ್ಕೆ ಭೂಮಿ ಪೂಜೆ ಮಾಡಿದ್ದು ನರೇಂದ್ರ ಮೋದಿ ಅವರು. ಈ ಮಂದಿರಕ್ಕೆ ಭಾರತ ಸರ್ಕಾರ ಆಗಲಿ ಉತ್ತರ ಪ್ರದೇಶ ಸರ್ಕಾರ ಆಗಲಿ ₹1 ಕೊಟ್ಟಿಲ್ಲ. ಸರ್ಕಾರದ ಹಣವನ್ನು ಅನುದಾನವನ್ನು ಪಡೆಯದೆ ಯಾರ ದಯೆ ದಾಕ್ಷಿಣ್ಯವನ್ನು ಇಲ್ಲದ ಶ್ರೀರಾಮನ ಭಕ್ತರ ಹಣದೊಳಗೆ ರಾಮ ಜನ್ಮಭೂಮಿ ಟ್ರಸ್ಟ್ ಭವ್ಯ ರಾಮ ಮಂದಿರವನ್ನು ಇಲ್ಲಿ ನಿರ್ಮಾಣ ಮಾಡೈತಿ. ಶ್ರೀರಾಮನ ಮೇಲೆ ಈ ದೇಶದ ಜನಕ್ಕೆ ಎಷ್ಟು ಭಕ್ತಿ, ಅದೆಷ್ಟು ಕಾಳಜಿ, ಅದೆಷ್ಟು ಪ್ರೀತಿ ಇಟ್ಕೊಂಡಾರಂದ್ರೆ ದೇವಾಲಯಕ್ಕಾಗಿ ದೇಣಿಗೆ ಸಂಗ್ರಹ ಕಾರ್ಯ ಆರಂಭ ಮಾಡಿದಾಗ ಒಂದೇ ತಿಂಗಳಲ್ಲಿ ₹1,000 ಕೋಟಿ ಕೊಟ್ಟಿದ್ರು ಅಂದ್ರೆ ರಾಮನ ಮೇಲಿನ ಪ್ರೀತಿ ಭಕ್ತಿ ಇವರಿಗೆ ಅದೆಷ್ಟರ ಬೇಡ. ಈ ರಾಮ ಮಂದಿರದ ದೇಣಿಗೆ ಸಂಗ್ರಹ ಕೇವಲ ಹಣ ಸಂಗ್ರಹಣೆ ಅಷ್ಟೇ ಅಲ್ಲದ ಅದೆಷ್ಟೋ ಮನೆಗಳು ದೇಣಿಗೆ ಕೇಳಕ್ಕೆ ಹೋಗಿದಾಗ ಮನೆ ಮುಂದೆ ಅಲಂಕಾರ ಮಾಡಿದ್ರು, ರಂಗೋಲಿ ಹಾಕಿದ್ರು, ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು. ಇನ್ನೂ ಕೆಲವರು ಸಾರ್ವಜನಿಕ ಸಭೆ ಸಮಾರಂಭಗಳನ್ನ ಮಾಡಿದ್ದು ನಾವೆಲ್ಲ ನೋಡಿರಬಹುದು. ಈ ರಾಮ ಮಂದಿರ ನಿರ್ಮಾಣ ಕಾರ್ಯಕ್ಕೆ ಅದೆಷ್ಟೋ ತರುಣರು ತಮ್ಮ ತಿಂಗಳ ಪಗಾರವನ್ನ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ರು. ವಯಸ್ಸಾದವರು ಪಿಂಚಣಿ ಹಣವನ್ನ ಕೊಟ್ಟಿದ್ರು. ಇನ್ನು ಸಣ್ಣ ಹುಡುಗರಂತೂ ತಾವು ಸಂಗ್ರಹಿಸಿದ್ದ ₹1, ₹2 ಕೂಡಿಟ್ಟ ಗಲ್ಲೆಗಳನ್ನ ಕೊಟ್ಟು ಬಿಟ್ಟಿದ್ರು. ಇವರೆಲ್ಲರ ಭಕ್ತಿ ಭಾವದ ಸಂಕೇತವಾಗಿ ಇವತ್ತು ಬೃಹತ್ ರಾಮ ಮಂದಿರ ನಮ್ಮ ಕಣ್ಣಿಗೆ ಕಾಣತತಿ. ದೋಸ್ತರ, ಶ್ರೀರಾಮ ಮಂದಿರದ ವಿಶೇಷ ಏನು ಅಂದ್ರೆ ಇದು ನಾಗರ ವಾಸ್ತು ನಿರ್ಮಾಣ ಆಗಿರುವುದು. ಈ ಮಂದಿರದ ವಾಸ್ತು ವಿನ್ಯಾಸ ಮಾಡಿಕೊಟ್ಟವರು ಸೋಮನಾಥ ದೇವಾಲಯದ ವಾಸ್ತು ವಿನ್ಯಾಸ ಮಾಡಿದ ಕುಟುಂಬ. ಆ ಸೋಮನಾಥ ದೇವಾಲಯದ ಇತಿಹಾಸ ಹಾಗೂ ವೈಭವ ಏನು ಕಡಿಮೆ ಇಲ್ಲ. ಇನ್ನೊಂದು ವಿಡಿಯೋದೊಳಗೆ ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ನಿರ್ಮಾಣ ಆಗಿರುವ ರಾಮ ಮಂದಿರಕ್ಕೆ ಸಿಮೆಂಟ್ ಹಾಗೂ 1 ತುಕಡಿ ಕಬ್ಬಣವನ್ನು ಹಾಕದ ನಿರ್ಮಾಣ ಮಾಡ್ಯಾರ. ಈ ಮಂದಿರ ನಿರ್ಮಾಣ ಆಗಿರೋದು ಸರಯೂ ನದಿ ದಡದೊಳಗಾಗಿರೋದ್ರಿಂದ ಎಷ್ಟೇ ಆಗಿದ್ರೂ ಜೇಡಿ ಮಣ್ಣು ಸಿಗ್ತತಿ. ಇದು ಗಟ್ಟಿ ಇರುವಂಥ ಮಣ್ಣಲ್ಲ. ಹಂಗೆ 30 ರಿಂದ 40 ಅಡಿ ಗುಂಡಿ ತೋಡಿದ್ರೆ ಸರಯೂ ನದಿ ನೀರು ಚಿಮ್ಮಕ್ಕೆ ಶುರು ಮಾಡ್ತತಿ. ಹಾಗಾಗಿ ಕಬ್ಬಿಣದ 1 ತುಕಡಿಯನ್ನು ಈ ಮಂದಿರಕ್ಕೆ ಬಳಸಿಲ್ಲ. ದೋಸ್ತರ, ಈ ರಾಮ ಮಂದಿರದ ಕೆಳಗೆ ಹಾಕಿರುವ ತಳಹದಿ ಎಷ್ಟು ಅಂತ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. 48 ಅಡಿಗಳಷ್ಟು ಕಾಂಕ್ರೀಟ್ ಬೇಸನ್ನು ಈ ರಾಮ ಮಂದಿರದ ಕೆಳಗೆ ನಿರ್ಮಿಸಲಾಗೈತಿ. ಇದರ ನಂತರ ಗರ್ಭಗೃಹದಲ್ಲಿ ಮತ್ತೆ 6 ರಿಂದ 5 ಅಡಿಯಷ್ಟು ಕಾಂಕ್ರೀಟ್ ಕಲ್ಲನ್ನು ನಿರ್ಮಾಣ ಮಾಡ್ಯಾರ. ಇದರ ಮೇಲೆ 35 mm ಅಷ್ಟು ಕಾಂಕ್ರೀಟ್ ಹಾಕ್ಯಾರ. ಅದರ ನಂತರ ಕರ್ನಾಟಕದ ಗ್ರಾನೈಟ್ ಕಲ್ಲನ್ನು 21 ಅಡಿಯಷ್ಟು ಹಾಕ್ಯಾರ. ಇದನ್ನು ಇಂಟರ್ಲಾಕ್ ಸಿಸ್ಟಮ್ ಒಳಗಡೆ ಮಾಡ್ಯಾರ. ಒಟ್ಟು 65 ಅಡಿಯಷ್ಟು ಭೂಮಿಯ ಕೆಳಗಡೆನ ಈ ಮಂದಿರ ನಿರ್ಮಾಣಕ್ಕೆ ತಯಾರಿ ಮಾಡ್ಯಾರ. ದೋಸ್ತರ, ಈ ರಾಮ ಮಂದಿರದ ವಿಶೇಷತೆಗಳು ಇನ್ನೂ ಸಾಕಷ್ಟು ಅದಾವ. ಇನ್ನೊಂದು ವಿಡಿಯೋದೊಳಗೆ ಅವನು ತಿಳಿಸ್ತಾನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ.